ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರೆ ರೇಟ್ ಕೇಳ್ತಿದಂಗೆನೆ ನಿನ್ ಮಗ ಕಂಜೂಸ್ ಅಂತ ನಿನ್ ಮಗನ ಮೇಲೆ ತಾಕಿ ನಾನು ಎಸ್ಕೇಪ್ ಆಗ್ಬಿಟ್ಟೆ. ಹೆಂಗಾದ್ರೂ ಮಾಡಿ ಮದುವೆವರೆಗೂ ಹಿಂಗೆ ಆದಷ್ಟು ಲೋ ಬಜೆಟ್ ಅಲ್ಲೇ ಮೇಂಟೈನ್ ಮಾಡ್ಬೇಕು. ಮಂದಾರ ಮಂದಾರ, ಓ ಇಲ್ಲಿ ಕೂತಿದ್ಯಾ? ಅದೇ ಅನ್ಕೊಂಡೆ. ನಾನಂತೂ ಅಡ್ಗೆ ಮನೆಯಲ್ಲಿ ಪಾತ್ರೆ ಹುಡುಕಿದೀನಿ. ನನ್ನನ್ನ ಅಲ್ಲ, ಅಡ್ಗೆನ ಏನಾದ್ರೂ ಮಾಡಿದ್ಯೇನೋ ಅಂತ. ಏನೂ ಮಾಡೇ ಇಲ್ಲ. ಇಲ್ಲ ಅತ್ಗೆ, ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಇವತ್ತು ಒಂದಿನ ನೀವೇ ಅಡ್ಗೆ ಮಾಡಿ. ಅಯ್ಯೋ, ಈ ಅಡ್ಗೆ ಪಡ್ಗೆ ಮಾಡೋ ಕೆಲ್ಸ ಇಲ್ಲ ನಿಂದಲ್ವಾ ಮಂದಾರ? ಅತ್ಗೆ, ಇವತ್ತು ಒಂದಿನ ಮಾಡಿದ್ರೆ ಏನಾಗತ್ತೆ? ಏನು, ನನಗೆ ಅಡ್ಗೆ ಮಾಡು ಅಂತಿದ್ಯಾ? ಮಾಡ್ತೀನಿರೋ. ಯೋಗು 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 ಯೋಗು, ನೋಡು ನಿನ್ ಹೆಂಡ್ತಿನ. ಏನಾಯ್ತಕ್ಕ? ಗಂಟೆ 8 ಆಯ್ತು. ನಮ್ ಮಂಜರಿ ಮತ್ತೆ ಯೋಗು ಊಟಕ್ ಬರ್ತಾರೆ. ಅಡ್ಗೆ ಮಾಡು ಅಂತ ಕೇಳಿದ್ದಕ್ಕೆ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತ್ಕೊಂಡು ನನ್ ಮೇಲೇನೆ ರೇಗಾಡ್ತಾ ಇದ್ದಾಳೆ ನಿನ್ ಹೆಂಡ್ತಿ. ಅತ್ಗೆ, ಅಲ್ಲೊಂದು ಇಲ್ಲೊಂದು ಮಾತಾಡೋರ್ಗೆ ನಮ್ ಕಡೆ ಊಸ್ರು ಬಳ್ಳಿ ಅಂತಾರೆ. ನೋಡೋ ನನ್ನನ್ನೇ ಉಸಿರು ಬಳ್ಳಿ ಅಂತಿದ್ದಾಳೆ. ಸ್ವಲ್ಪ ಸುಮ್ನೆ ಇರ್ತೀಯಾ ಮಂದಾರ? ಬರ್ತಾ ನಿಂದು ನಾಲ್ಗೆ ಉದ್ದ ಆಗ್ತಾ ಇದೆ. ದೊಡ್ಡೋರ ಜೊತೆ ಜಗಳ ಆಡೋದು, ಮರ್ಯಾದೆ ಇಲ್ದಿರೋ ತರ ನಡ್ಕೊಳ್ಳೋದು, ಇದು ಸರಿನಾ? ಮನಸ್ಸು ಸರಿ ಇಲ್ದೆ ನಾನು ಸುಮ್ನೆ ಕೂತಿದ್ರೆ ಇಲ್ದೆ ಇರೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಅಮ್ಮ, ಸಡನ್ ಆಗಿ ಮನ್ಸು ಸರಿ ಇಲ್ಲ ಅನ್ನೋದಕ್ಕೆ ಏನ್ ರೀಸನ್ ಅಂತ ನನಗೆ ಗೊತ್ತು. ನಾನ್ ಹೇಳ, ನಾಳೆ ನೀವು ಸಾಕಿ ಬೆಳೆಸಿರೋ ಜಿಪುಣ್ ಕುಮಾರ್ ಅಂದು ನಿಶ್ಚಿತಾರ್ಥ. ಅಲ್ಲಿಗೆ ಹೋಗ್ಬೇಕು ಅಂತ ಮನ್ಸು ತೊರಿತಾ ಇದೆ ಅಲ್ವೇನಮ್ಮ? ಹೌದು, ಅದೇ ಕಾರಣ. ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾನು ಅಚ್ಚುಕಟ್ಟಾಗಿ ಮಾಡ್ಬೇಕು. ಮುಂದೆ ನಿಂತು ಆಶೀರ್ವಾದ ಮಾಡ್ಬೇಕು. ಆ ಕ್ಷಣನ ನಾನ್ ಕಣ್ಣಲ್ಲಿ ನೋಡ್ಬೇಕು. ಅದೇ ನನ್ನ ಆಸೆ. ಆದ್ರೆ ಅಪ್ಪ ಮಗಳು ಸೇರ್ಕೊಂಡು ನನ್ನ ಆಸೆಗೆ ತಣ್ಣೀರೆರ್ಚ್ತಾ ಇದ್ದೀರಾ. ಇದೆಲ್ಲ ನೆನೆಸ್ಕೊಂಡು ಕೊರಗಿ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ದಿರೋ ಹಾಗಾಗಿದೆ. ನೋಡು, ನೀನೀಗೆ ಸೆಂಟಿಮೆಂಟ್ ಆಗಿ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅವನು ನಿನ್ನನ್ನ ಕರೆದೇ ಇಲ್ವಲ್ಲ. ಹೇಗ್ ಕರಿತಾನೆ? ನನ್ನನ್ ಕರೆದ್ರೆ ನಿಮ್ಮನ್ನು ಕರಿಬೇಕಾಗತ್ತೆ. ನೀವುಗಳು ಆ ನಿಶ್ಚಿತಾರ್ಥನ ನಿಲ್ಸೋದಿಕ್ಕೆ ಕಾಯ್ತಾ ಇರ್ತೀರಾ. ನಿಮ್ ಸಹವಾಸನೆ ಬೇಡ ಅಂತ ದೊಡ್ಡ ನಮಸ್ಕಾರ ಮಾಡಿ ಹೋಗಿದ್ದಾರೆ. ನಮ್ಮನ್ ಕರ್ದಿಲ್ಲ ಸರಿ, ಆದ್ರೆ ನಿನ್ನನ್ನೂ ಕರ್ದಿಲ್ಲ ಅಂದ್ರೆ ಯಾಕೋ ನಂಬೋದಕ್ಕೆ ಆಗ್ತಿಲ್ಲ. ಕರ್ದಿಲ್ಲ ಅಂತಂದ್ರೂ ಮರ್ಯಾದೆ ಇಲ್ದೆ ಮುಂದೆ ಹೋಗಿ ನಿಂತ್ಕೋತಾರೆ. ಹೌದು, ನಾಳೆ ನಿಶ್ಚಿತಾರ್ಥಕ್ಕೆ ನಾನು ಹೋಗ್ತೀನಿ. ಹೋಗಿ ಆಶೀರ್ವಾದ ಮಾಡ್ತೀನಿ. ನೋಡೋ ಯೋಗಿ. ಏನಂದೆ? ಇನ್ನೊಂದ್ಸರ್ತಿ ಹೇಳು. ನಿಶ್ಚಿತಾರ್ಥಕ್ಕೆ ಹೋಗ್ತೀಯಾ? ಅವನು ನಿಮ್ಮ ಅಣ್ಣನ ಮಗ ರೀ. ಅಣ್ಣ ಅನ್ನೋ ಸಂಬಂಧನೇ ಇಲ್ಲ, ಇನ್ನು ಅಣ್ಣನ ಮಗ ಅನ್ನೋ ಸೆಂಟಿಮೆಂಟಾ? ನೋಡು, ನೀನ್ ಏನಾದ್ರೂ ಆ ನಿಶ್ಚಿತಾರ್ಥಕ್ಕೆ ಹೋದ್ರೆ ಕೈ ಕಾಲ್ ಮುರಿದು ಮೂಲೆಯಲ್ಲಿ ಕೂಡಿಸ್ಬಿಡ್ತೀನಿ. ಹುಷಾರ್. ಮಂದಾರ, ನಮ್ ಯೋಗು ನಿನ್ ಕೈಕಾಲ್ ಮುರಿದು ಮೂಲೆಲ್ ಕೂರ್ಸಿದ್ರೆ ನಿನ್ನ ಆ ಪರಿಸ್ಥಿತಿನಲ್ಲಿ ನನ್ಗಂತೂ ನೋಡೋದಕ್ ಸಾಧ್ಯ ಇಲ್ಲಮ್ಮ. ಯಾವ್ದಕ್ಕೂ ಯೋಚನೆ ಮಾಡು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನಾನು ಏನಾದ್ರೂ ಮಾಡ್ಕೊಂಡು ತಿಂತೀನಿ. ಅಮ್ಮ, ಚಾಲೆಂಜ್ ಅಲ್ಲಿ ಸೋಲ್ತೀನಿ ಅಂತ ಭಯ ಆಗ್ತಿದ್ಯಾ? ಬೇಡ ಮಂಜರಿ, ಲಿಮಿಟ್ ಅಲ್ಲಿದ್ರೆ ನಿನಗೆ ಒಳ್ಳೇದು. ಲಿಮಿಟ್ ನ ಮೀರಿದ್ರೇನೆ ಈ ಎಂಗೇಜ್ಮೆಂಟ್ ನ ನಿಲ್ಸಕ್ಕಾಗದು. ಅಸ್ಲಿ ಗೇಮ್ ಇವಾಗ ಶುರು ಆಗ್ತಾ ಇದೆ. ನಮ್ಮನ್ನ ಇನ್ವೈಟ್ ಮಾಡಿಲ್ಲ ಅಂದ್ರೂ ಆ ನಿಶ್ಚಿತಾರ್ಥ ನಡೀದೇ ಇಲ್ದಿರೋ ತರ ಮಾಡ್ತೀವಿ. ಅದು ನಮ್ಮಿಂದ ಆಗುತ್ತೆ. ಕಣ್ಣಾರೆ ನೋಡಿ ಖುಷಿ ಪಡು. ನಾನು ಇದನ್ನ ಚಾಲೆಂಜ್ ಆಗಿ ತಗೋತೀನಿ.
ನಾಳೆ ನಿಶ್ಚಿತಾರ್ಥ ನಡೆದೇ ನಡೆಯತ್ತೆ. ಅದನ್ನ ಕಣ್ಣಾರೆ ನೋಡಿ ಖುಷಿ ಪಡು. ಹೇಳ್ತಾ ಇರೋದು ನಿಮ್ಮಮ್ಮ, ನೆನ್ಪಿರ್ಲಿ. ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನಾನು ಸಪ್ತಮಿಯವ್ರಿಗೆ ಕಾಲ್ ಮಾಡ್ಬೇಕಂದ್ರೂ 100 ಸರಿ ಯೋಚನೆ ಮಾಡಬೇಕು. ನನ್ನ ಹಾಡು ಕದ್ದಿರೋ ಸಪ್ತಮಿನೇ ಇರಬೇಕು. ಮೇಲ್ಕೋಟೆ ಸ್ವಾಮಿ, ಇವನೇ ಕಾಲ್ ಮಾಡ್ತಿದ್ದಾನೆ. ಲವ್ ಸ್ವಾಮಿ, ನನಗೋಸ್ಕರ ಲೀವ್ ಹಾಕಲ್ಲ ಅಂದಮೇಲೆ ಈ ಮಿಡ್ ನೈಟಲ್ಲಿ ಲೇಟ್ ನೈಟ್ ಏನಕ್ಕೋ ಕಾಲ್ ಮಾಡ್ತಿದ್ಯಾ? ಒಂದು ಸೆನ್ಸ್ ಇಲ್ವಾ? ಒಂದು ಡಿಗ್ನಿಟಿ, ಒಂದು ಡೀಸೆಂಟ್ರಿ, ಅಲ್ಲ ಡಿಸೆನ್ಸಿ ಇಲ್ವಾ? ಹೌದಾ? ದಿನ ರಾತ್ರಿ ಹೀರೋಯಿನ್ನು ಹೀರೋಗೋಸ್ಕರ ಒದ್ದಾಡೋ ತರ ಕಾಲ್ ಮೇಲೆ ಕಾಲ್ ಮಾಡಿ ಟಾರ್ಚರ್ ಕೊಟ್ಟಿದ್ದೆಲ್ಲ ಮರ್ತೋಯ್ತಾ? ಮಗ, ನಮ್ದು 2 ದೇಹ, ಒಂದೇ ಒಂದು ಹಾರ್ಟು. ಫ್ರೆಂಡ್ಶಿಪ್ ಅಂದ್ರೆ ಹಂಗೆ, ಫ್ರೆಂಡ್ಶಿಪ್ ಅಂದ್ರೆ ಹಿಂಗೆ. ಅಪ್ಪ, ಈಗ ನಾನು ಇಂಥರ ಗುಂಡ್ರುಗೋವಿ ಅಲ್ಲ. ನಾಳೆ ನನ್ನ ಎಂಗೇಜ್ಮೆಂಟು. ನನ್ನ ಹುಡುಗಿ ನನ್ನ ಹೆಂಡತಿಯಾಗಿ ಬರೋ ಸಪ್ತಮಿ ಹತ್ರ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು. ಇದೆಲ್ಲ ನೀನೇ ಅರ್ಥ ಮಾಡ್ಕೋಬೇಕು ಕಣ ಸ್ವಾಮಿ. ಆಯ್ತು ಮಗ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಹೆಣ್ಣು ಸಿಗೋವರೆಗೂ ನೀನೇ ಅರ್ಜುನ, ನಾನೇ ಕೃಷ್ಣ ಅಂತ ಹೇಳ್ತಿದ್ದೆ. ಹುಡುಗಿ ಸಿಕ್ಕಿದ್ಮೇಲೆ ನಾನ್ ಅರ್ಜುನ, ನೀನ್ ಕರ್ಣ ಅಂತೆಲ್ಲ ಹೇಳಿ ನನ್ನನ್ ಕರ್ಣ ಮಾಡ್ಬಿಟ್ಟಿಯಲ್ಲೋ. ನನ್ ಮೇಲೆ ಈಗ ಬಾಣ ಪ್ರಯೋಗ ಮಾಡ್ತಿದ್ಯಾ? ಸೆಂಟಿಮೆಂಟ್ ಡೈಲಾಗ್ ಹೊಡಿತಾನೆ ಕಳ್ಸ್ವಾಮಿ. ಸ್ವಾಮಿ, ರಂಗನಾಥ್ ಸ್ವಾಮಿ, ನಾ ಹೇಳ ಸ್ವಲ್ಪ ಅರ್ಥ ಮಾಡ್ಕೊ. ಈಗ ಸಪ್ತಮರ್ ಕಾಲ್ ಮಾಡೋದಕ್ಕೆ ಬಿಸಿ ಬಂದರೆ ತಪ್ಪು ತಿಳ್ಕೊಳಲ್ವಾ? ಆಗ ನನ್ನ ಮೇಲೆ ಅನುಮಾನ ಪಟ್ಟರೆ ಅವರು ಸರಿ ಬರುತ್ತಾ? ನೀನೇ ಹೇಳು. ನನ್ನ ಮದ್ವೆಗೇನಾದ್ರೂ ತೊಂದರೆ ಆದ್ರೆ ಲೋ, ನೀನ್ ಜೀವಂತವಾಗಿರ್ತೀಯಾ? ಸೂಸೈಡ್ ಮಾಡ್ಕೊಂಡು ಸತ್ತೋಗಲ್ವಾ ನೀನು? ಹಾ ಅಣ್ಣ, ಶ್ರೀಮಂತ ಅಣ್ಣ, ಯಾಕಪ್ಪ ಈ ಬಡವನ್ ಮೇಲೆ ಇಷ್ಟೊಂದು ಕೋಪ? ಬರೀ ಫೋನಲ್ಲಿ ಮಾತಾಡೋಕೆ ನನ್ನನ್ನೇ ಸಾಯಿಸ್ಬಿಟ್ಟಿಯಲ್ಲೋ. ಇಲ್ಲ ಕಣೋ, ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ. ನೀನು ಸಪ್ತಮಿ ಜೊತೆ ಆರಾಮಾಗಿ ಮಾತಾಡು. ಪಕ್ಕ ಮಾತಾಡ್ಲಾ? ಪಕ್ಕನಾ? 100% ಕಣೋ, ಮಾತಾಡಪ್ಪ, ಯಾವುದೇ ಪ್ರಾಬ್ಲಮ್ ಇಲ್ಲ. ಸರಿ. ಹಾ, ನೀನು ಹೇಳ್ದೆ ಅಂತ ನಿನ್ಗೋಸ್ಕರ ಮಾತಾಡ್ತಿದ್ದೀನೋ. ನಾಳೆ ನಿಶ್ಚಿತಾರ್ಥ, ಟೈಮ್ಗೆ ಬಂದ್ಬಿಡು, ಮರಿಬೇಡ ಆಯ್ತಾ? ಓಕೆ ಮಗ, ಬಾಯ್, ಗುಡ್ ನೈಟ್. ಬಾಯ್ ಬಾಯ್. ಗಿಫ್ಟ್ ತರದ್ ಮರಿಬೇಡ. ಬಾಯ್. ಸಡನ್ ಆಗಿ ಫೋನ್ ಕಟ್ ಮಾಡಿದಕ್ಕೆ ಬೇಜಾರ್ ಮಾಡ್ಕೊಂಡ್ರೋ ಏನೋ. ಒಂದ್ಸರಿ ಫೋನ್ ಮಾಡಿ ನೋಡ್ತೀನಿ. ಸಪ್ತಮಿ, ಹಾ ಅಪ್ಪ.